ಜನರ ರಕ್ಷಣೆ ಮಾಡುವ ಪೊಲೀಸರ ಕುಟುಂಬಕ್ಕೆ ರಕ್ಷಣೆ ಇಲ್ಲದಂಗಾಗಿದೆ. ಪೊಲೀಸ್ ವಸತಿ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೇ ಈ ಸುದ್ದಿನ ನೋಡ್ರಿ. ಪೊಲೀಸರ ವಸತಿಗಳ ಪರಿಸ್ಥಿತಿ ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ಜೀವ ಕೈಯಲ್ಲಿ ಇಟ್ಕೊಂಡು ಬದುಕ್ತಾ ಇದೆ ಪೊಲೀಸರ ಕುಟುಂಬ. ಜೀವ ಕೈಯಲ್ಲಿ ಹಿಡ್ಕೊಂಡು ಪೊಲೀಸರ ಕುಟುಂಬಗಳು ಬದುಕ್ತಾ ಇದ್ದಾವೆ. ಪಾಳು ಬಿದ್ದು ಭಯ ಹುಟ್ಟಿಸುತ್ತೆ ಈ ಪೊಲೀಸ್ ಕ್ವಾರ್ಟರ್ಸ್ಗಳು. ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸ್ ಕ್ವಾರ್ಟರ್ಸ್ನ ಪರಿಸ್ಥಿತಿ ನೋಡ್ಬಿಟ್ರೆ ಇವ್ರುಗಳಿಗಿಂತ ಇನ್ನೂ ತೀರಾ ತಿರ್ಕೊಂಡು ತಿಂತಾರಲ್ಲ, ಅವ್ರಗಳ ಪರಿಸ್ಥಿತಿ ಎಷ್ಟೋ ವಾಸಿ ಅನ್ನಂಗೆ ಆಗ್ಬಿಡುತ್ತೆ. ಕುಸಿಯುವಂತಹ ಹಂತದಲ್ಲಿ ಪೊಲೀಸರ ಮನೆಗಳಿದ್ದಾವೆ. ಮನೆಗಳ ಮೇಲೆ ಬೃಹದಾಕಾರದ ಮರಗಳೆಲ್ಲ ಬೆಳೀತಾ ಇದ್ದಾವೆ. ಕುಡಿಯೋಕೆ ಸರಿಯಾಗಿ ನೀರಿಲ್ಲ, ಕಸದ ರಾಶಿಯಿಂದ ಜೀವನ ಕಷ್ಟ. ಅಲ್ಲ, ಇವ್ರುಗಳು ಆರಕ್ಷಕರು ಅಂತ ಹೇಳ್ತಾರೆ. ಪಾಪ ಇವರಿಗೆ ರಕ್ಷಣೆ ಇಲ್ಲ, ಭದ್ರತೆ ಇಲ್ಲ ಇವ್ರ ಕುಟುಂಬಕ್ಕೆ. ಇಂಥ ಪರಿಸ್ಥಿತಿ ಎಷ್ಟೇ ವರ್ಷಗಳಿಂದ ಮನವಿ ಮಾಡಿದ್ರು ಅಧಿಕಾರಿಗಳು ಡೋಂಟ್ ಕೇರ್ ಅಂತಾರೆ ನೋಡಿ. ಆಮೇಲೆ ಇನ್ನೊಂದು ಹೆಂಗಾಗ್ಬಿಡುತ್ತೆ ಅಂದ್ರೆ, ಬೇರೆಯವರಾದ್ರೆ ಪ್ರತಿಭಟನೆ ಮಾಡ್ಬಿಡ್ತಾರೆ, ಸ್ಟ್ರೈಕ್ ಮಾಡ್ಬಿಡ್ತಾರೆ, ಪ್ರಶ್ನೆ ಮಾಡ್ಬಿಡ್ತಾರೆ. ಪಾಪ ಇವ್ರುಗಳದ್ದು ಹಂಗಾಗಲ್ಲ. ಇವರ ಅಪ್ಪರ್ ಹ್ಯಾಂಡಲ್ಲಿ ಆಫೀಸರ್ಸ್ಗಳು ವಾಯ್ಸ್ ತೆಗಿಯೋಕ್ಕೆ ಬಿಡಲ್ಲ ಇವ್ರುಗಳಿಗೆ. ನೋಡ್ರಿ ಅಲ್ಲಿ ಮನೆ ಪರಿಸ್ಥಿತಿ, ಯಪ್ಪ ವಿಪರೀತ ಅಸಹ್ಯ ಮೂಡಿಸ್ಬೇಕು. ಇದರಲ್ಲಿ ಆ ಪೊಲೀಸ್ ಅವರ ಫ್ಯಾಮಿಲಿ, ಅವ್ರ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ ಎಲ್ಲರೂ ಬದುಕಬೇಕು. ಸರಿಯಾದ ವ್ಯವಸ್ಥೆಗಳಿಲ್ಲ. ಇದೊಂದು ರೀತಿ ಪಾಳು ಬಿದ್ದಿರೋ ಮನೆ ಇದಾವಲ್ಲ, ಹಂಗಿದೆ ನೋಡ್ರಿ ಅಲ್ಲಿ. ಏನು ಮಾಡ್ತೀರಾ? ಬದುಕಲೇಬೇಕು. ಅವ್ರು ಅಲರ್ಟ್ ಮಾಡಿರ್ತಾರೆ. ಏನು ಹಬ್ಬ ಅಂದರೆ ಒಂದೊಂದು BHK ಇರುತ್ತೆ, ತೀರಾ ವಿಪರೀತ ಅಂದರೆ 2 BHK ಇರುತ್ತೆ ಅನಿಸುತ್ತೆ. ವಿಶಾಲವಾಗೂ ಏನಿರಲ್ಲ. ವಿಶಾಲ ಆಗಿರೋ ಮನೆ ಹಾಳಾಗೋಗ್ಲಿ, ಆ ಕ್ವಾರ್ಟರ್ಸ್ಗಳು ಪೇಂಟ್ ಕಂಡು ಅದೆಷ್ಟು ವರ್ಷಗಳಾಗಿತ್ತೋ ಏನೋಪ್ಪ. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಚರಣ್ ನೋಡೋಣ ಬನ್ನಿ. ಜನಸಾಮಾನ್ಯರ ರಕ್ಷಣೆಗಂತ ಇರುವಂತಹ ಪೊಲೀಸರ ಜೀವಕ್ಕೆ ಒಂದು ಕಡೆಯಲ್ಲಿ ರಕ್ಷಣೆ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದು ತಲುಪಿದೆ. ಸರ್ಕಾರದ ವತಿಯಿಂದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಕ್ವಾರ್ಟರ್ಸ್ಗಳನ್ನು ನೀಡಲಾಗುತ್ತೆ. ಆದರೆ ಆ ಕ್ವಾರ್ಟರ್ಸ್ಗಳ ನಿರ್ವಹಣೆಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಗೃಹ ಇಲಾಖೆ ಎಡವ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ, ಈ ಹಿಂದೆ ಫ್ರೇಜಲ್ ಟೌನ್ನಲ್ಲಿದ್ದಂತಹ ಒಂದಿಷ್ಟು ಕ್ವಾರ್ಟರ್ಸ್ಗಳಲ್ಲಿ ಇದೇ ರೀತಿಯಾದಂತಹ ಸಮಸ್ಯೆಗಳು ಕಂಡು ಬಂದಿತ್ತು. ಅದೇ ರೀತಿಯಾಗಿ ಸದ್ಯ ನಾನೀಗ ಹಲಸೂರು ವಿಭಾಗದ ಈ ಒಂದು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿದ್ದೀನಿ. ಇಲ್ಲಿನ ಪರಿಸ್ಥಿತಿಯನ್ನು ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಪ್ರಮುಖವಾಗಿ ಇಲ್ಲಿ ಪೊಲೀಸರೇ ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದು ಬದುಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನೋ ತಮ್ಮ ಫ್ಯಾಮಿಲಿ ಜೊತೆಗೆ ಖುಷಿಯಾಗಿರಬೇಕು, ಪೊಲೀಸರು ಒಂದು ಕ್ವಾರ್ಟರ್ಸನ್ನು ಕೊಡ್ತಾರೆ ಅಂತ ಹೇಳಿ ಪೊಲೀಸರು ಖುಷಿಯಾಗಿರ್ತಾರೆ. ಆದರೆ ಈ ರೀತಿಯಾದಂತಹ ಕ್ವಾರ್ಟರ್ಸ್ಗಳಲ್ಲಿ ಹೇಗಿರೋದು ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿತಾ ಇದೆ. ಪ್ರಮುಖವಾಗಿ ವಿದ್ಯುತ್ ಸಂಪರ್ಕಗಳು ಸರಿಯಾಗಿಲ್ಲ, ಮತ್ತು ಅದರ ಜೊತೆಗೆ ಸಂಪೂರ್ಣವಾಗಿ ತುಕ್ಕು ಹಿಡಿದಂತಹ ಪರಿಸ್ಥಿತಿಗೆ ಹೋಗಿದೆ. ಅದರ ಜೊತೆಗೆ ಈ ಒಂದು ಕ್ವಾರ್ಟರ್ಸ್ ಸಂಪೂರ್ಣವಾಗಿ ಕಸದ ರಾಶಿಯಿಂದ ತುಂಬಿರುವಂಥದ್ದು. ಇದರ ಜೊತೆಗೆ ಒಂದಿಷ್ಟು ಸಾರ್ವಜನಿಕರು ಕೂಡ ಈ ಒಂದು ಕ್ವಾರ್ಟರ್ಸ್ ಒಳಗೆ ಪ್ರವೇಶಿಸಿ ಆ ಒಂದು ಪ್ರದೇಶ ಏನಿದೆ, ಆ ಪ್ರದೇಶದಲ್ಲಿ ವಾಹನಗಳನ್ನು ನಿಲ್ಲಿಸುವಂಥದ್ದು ಮತ್ತೆ ಅಕ್ರಮ ಚಟುವಟಿಕೆಗಳನ್ನು ಮಾಡುವಂಥದ್ದು, ಈ ರೀತಿಯಾದಂತಹ ಒಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಇಲ್ಲಿರುವಂತಹ ಎಲ್ಲ ಮನೆಯ ಬಾಗಿಲುಗಳು ಕೂಡ ಒಂದಿಷ್ಟು ತುಕ್ಕು ಹಿಡಿದಿದ್ರೆ, ಮತ್ತೊಂದು ಕಡೆಯಲ್ಲಿ ವಾಸ ಇರುವಂತಹ ಮನೆಯಲ್ಲಿ ಕೂಡ ಗೋಡೆಗಳು ಕುಸಿಯುವಂಥದ್ದು, ಈ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಒಂದು ಕಡೆಯಲ್ಲಿ ಪೊಲೀಸರು ಏನು ಈ ಬಗ್ಗೆ ಈಗಾಗಲೇ ಗೃಹ ಇಲಾಖೆಗೆ ದೂರನ್ನ ಕೂಡ ನೀಡಿದ್ದಾರೆ, ಮಾಹಿತಿಯನ್ನ ಕೂಡ ರವಾನೆ ಮಾಡಿದ್ದಾರೆ. ಆದರೆ ಇಲ್ಲಿಯವರೆಗೆ ಕೂಡ ಮಕ್ಕಳು ಮರಿಗಳು ಓಡಾಡುವಂತಹ ಜಾಗವನ್ನ ಕ್ಲೀನ್ ಮಾಡುವುದಾಗ್ಲಿ ಅಥವಾ ಹೊಸ ಬಿಲ್ಡಿಂಗ್ಗಳಿಗೆ ಶಿಫ್ಟ್ ಮಾಡುವ ಕೆಲಸವನ್ನ ಯಾವುದೇ ರೀತಿಯಾಗಿ ಗೃಹ ಇಲಾಖೆ ಮಾಡ್ತಾ ಇಲ್ಲ. ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಈ ಒಂದು ಬೃಹತಾಕಾರದ ಆಲದ ಮರ ಏನಿದೆ, ಆಲದ ಮರದ ಕೊಂಬೆಗಳು, ಪ್ರತಿಯೊಂದು ಕೊಂಬೆಗಳು ಕೂಡ ಮನೆಯ ಮೇಲೆ ಹೋಗಿರುವಂಥದ್ದು. ಮರದಿಂದಾಗಿ ಸಂಪೂರ್ಣವಾಗಿ ಮನೆಗಳ ಮೇಲೆ ಬಿದ್ದಿದೆ. ಆ ಒಂದು ಬೃಹತಾಕಾರದ ಕೊಂಬೆಯ ಕೆಳಗೆ ಮಕ್ಕಳು ಆಟವನ್ನು ಆಡ್ತಾ ಇದ್ದಾರೆ. ಜೊತೆಗೆ ಏನು ಬೀದಿ ದೀಪಗಳಾಗಿರಬಹುದು ಎಲ್ಲ ಕೂಡ ಇಲ್ಲಿ ಕಣ್ಮರೆಯಾಗಿ ಕಾಣಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಸಂಪೂರ್ಣವಾಗಿ ಮರದ ಮನೆಯ ಗೋಡೆಗಳೇನಿದೆ ಅದರಲ್ಲಿ ಮರದ ಕೊಂಬೆಗಳು ಬಂದಿರುವಂಥದ್ದು. ಅದರ ಜೊತೆಗೆ ಸಂಪೂರ್ಣವಾಗಿ ಹಳೆಯ ಕಟ್ಟಡ ಆಗಿರೋದ್ರಿಂದಾಗಿ ದಿನನಿತ್ಯ ಪೊಲೀಸರಿಗೆ ಒಂದು ಕಡೆಯಲ್ಲಿ ಆತಂಕ ಬರ್ತಾ ಇದೆ. ಯಾಕಂತ ಹೇಳಿದ್ರೆ, ಅನೇಕ ಕಡೆಯಲ್ಲಿ ಹೊಸದಾಗಿ ಕಟ್ಟಿರುವಂತಹ ಕಟ್ಟಡಗಳೇ ನೆಲಕ್ಕುರಿದಿಲ್ಲಿ ಅನೇಕ ಜೀವಹಾನಿಗಳಾಗಿತ್ತು. ಆದರೆ ಜೀವವನ್ನ ರಕ್ಷಣೆ ಮಾಡುವಂತಹ ಸಾರ್ವಜನಿಕರ
ಜೀವವನ್ನು ಕಾಪಾಡುವಂತಹ ಪೊಲೀಸರ ಜೀವಕ್ಕೆ ರಕ್ಷಣೆ ಇಲ್ಲದಂತಹ ಸ್ಥಿತಿಗೆ ಬಂದು ತಲುಪಿರುವಂಥದ್ದು. ಪ್ರಮುಖವಾಗಿ ಹಲಸೂರು ಠಾಣಾ ವಿಭಾಗದ ಪೊಲೀಸರೇನಿರ್ತಾರೆ ಅವರು ಈ ಒಂದು ಕ್ವಾರ್ಟರ್ಸ್ನಲ್ಲಿ ವಾಸ ಇರುವಂಥದ್ದು. ತಮ್ಮ ಫ್ಯಾಮಿಲಿಯ ಜೊತೆಗೆ ಖುಷಿಯಾಗಿರಬೇಕು, ಪೊಲೀಸ್ ಕೆಲಸ ಸಿಕ್ಕಿದೆ, ಕ್ವಾರ್ಟರ್ಸ್ ಕೊಡ್ತಾರೆ ಅನ್ನುವಂಥ ಒಂದು ಖುಷಿ ಪೊಲೀಸರಿಗೆ ಇರ್ತದೆ. ಆದರೆ ಆ ಕ್ವಾರ್ಟರ್ಸ್ಗಳು ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿದ್ದರೂ ದಿನನಿತ್ಯ ಜೀವನ ಸಾಗಿಸಬೇಕು ಅಥವಾ ದಿನನಿತ್ಯ ಅಲ್ಲೇ ಒದ್ದಾಟವನ್ನು ನಡೆಸಬೇಕು ಅಂತ ಹೇಳಿದರೆ ಒಂದು ಮಟ್ಟಿಗೆ ನರಕ ಯಾತನೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಿನಲ್ಲಿ ಆದಷ್ಟು ಬೇಗ ಗೃಹ ಇಲಾಖೆ ಎಚ್ಚೆತ್ತುಕೊಂಡು ಈ ಒಂದು ಕ್ವಾರ್ಟರ್ಸ್ನ ಬದಲಾವಣೆ ಮಾಡುವಂಥದ್ದು ಅಥವಾ ಇದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ಬೇರೆ ಕಟ್ಟಡಗಳಿಗೆ ರವಾನಿಸುವಂತಹ ಕೆಲಸ ಮಾಡದೆ ಹೋದರೆ ಮುಂದೊಂದು ದಿನ ಆಗುವಂಥ ಅಪಾಯಕ್ಕೆ ಖಂಡಿತವಾಗಿಯೂ ಗೃಹ ಇಲಾಖೆ ತನ್ನ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗತ್ತೆ. ಇಲ್ಲವಾದರೆ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಮುಂದುವರೆದ ಭಾಗವಾಗಿ ಈ ಒಂದು ಇಲ್ಲಿರುವಂತಹ ಸಿಬ್ಬಂದಿಗಳನ್ನು ರವಾನೆ ಮಾಡುವಂಥ ಕೆಲಸ ಅಥವಾ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಲಿ ಅನ್ನೋದು ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.